ಅನೇಕ ದಿನಗಳಿಂದ ಚಿಕ್ಕಮಗಳೂರು ನಗರದ ಹೋಟೆಲ್ಗಳಿಗೆ ವಾಣಿಜ್ಯ ಬಳಕೆ ಅಡುಗೆ ಅನಿಲದ ಸರಬರಾಜು ವಿತರಕರಿಂದ ಸ್ಥಗಿತಗೊಂಡಿದ್ದವು. ಇದರಿಂದ ಹೋಟೆಲ್ ಉದ್ಯಮವನ್ನೇ ನಂಬಿಕೊಂಡು ಉದ್ಯಮವನ್ನ ನಡೆಸುತ್ತಿರುವ ಅನೇಕ ಹೋಟೆಲ್ ಮಾಲೀಕರಿಗೆ ತೊಂದರೆಯಾಗುತ್ತಿದೆ. ಎಲ್ಲ ಹೋಟೆಲ್ ಮಾಲೀಕರು ವಾಣಿಜ್ಯ ಬಳಕೆ ಅಡುಗೆ ಅನಿಲಕ್ಕಾಗಿ ತೀವ್ರವಾಗಿ ಪರದಾಡುತ್ತಿದ್ದಾರೆ. ಅನಿಲವೂ ಸರಿಯಾಗಿ ಸಿಗುತ್ತಿಲ್ಲ. ಇದೇ ರೀತಿ ಮುಂದುವರೆದಲ್ಲಿ ಅನೇಕ ಹೋಟೆಲ್ಗಳು ಬಂದ್ ಆಗುವ ಸಾಧ್ಯತೆ ಇದ್ದು ಹೋಟೆಲ್ಗಳನ್ನೇ ನಂಬಿಕೊಂಡಿರುವ ಅನೇಕ ಗ್ರಾಹಕರಿಗೆ ತೊಂದರೆಯಾಗುತ್ತಿದೆ. ಆದ್ದರಿಂದ ಎಲ್ಲ ಹೋಟೆಲ್ಗಳಿಗೆ ವಾಣಿಜ್ಯ ಬಳಕೆ ಅಡುಗೆ ಅನಿಲವನ್ನ ಸಕಾಲದಲ್ಲಿ ಸರಬರಾಜು ಮಾಡುವಂತೆ ಒತ್ತಾಯಿಸಿ ಚಿಕ್ಕಮಗಳೂರು ನಗರದ ಹೋಟೆಲ್ ಮಾಲೀಕರ ಸಂಘ ವತಿಯಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಬಾಲಕೃಷ್ಣ ಮಯೂರ ಹೋಟೆಲ್ ನಮಗೀಗ ಕಮರ್ಷಿಯಲ್ ಸಿಲಿಂಡರ್ ಬರದೇ ಇರೋದ್ರಿಂದ ತುಂಬ ಸಮಸ್ಯೆ ಆಗಿದೆ. ನಮಗೊಂತಲ್ಲ, ಇಡೀ ಹೋಟ್ಲವರಿಗೆ ಅಲ್ಲಿ ಸಮಸ್ಯೆ ಆಗಿದೆ. ನಾವು ಅದಕ್ಕೋಸ್ಕರ ಇವತ್ತು ಜಿಲ್ಲಾಧಿಕಾರಿಗಳನ್ನು ಭೇಟಿ ಮಾಡಿ ಅವರಿಗೆ ನಮ್ಮ ಒಂದು ಮೆಮೊರಾಂಡಮ್ ಕೊಟ್ಟಿದ್ದೀವಿ. ಅವರು ಒಂದು ಆಶ್ವಾಸನೆ ಕೊಟ್ಟಿದ್ದಾರೆ, ನಾವು ಏನಾದರೂ ಮಾಡ್ತೀವಿ, ಸ್ವಲ್ಪ ದಿವಸ ತಗೊಳುತ್ತೆ, ಆದ್ರೆ ಮಾಡಿಕೊಡ್ತೀವಿ ಅಂತೇಳಿ ಹೇಳಿದ್ದಾರೆ. ಬೆಲೆ ಏನು ಇನ್ನೂ ದುಪ್ಪಟ್ಟು ಅವ್ರೇನು ಮಾಡಲಿಲ್ಲ, ಯಾರು ಏನು ಬೆಲೆ ದುಪ್ಪಟ್ಟೇನು ಮಾಡಲಿಲ್ಲ. ಅವ್ರ ಕೈಲಾದಷ್ಟು ಅವರು ಮಾಡ್ತಾ ಇದ್ದಾರೆ, ಸಹಾಯ ಮಾಡ್ತಾ ಇದ್ದಾರೆ. ಆದರೆ ಅದು ನಮ್ಗೆ ಸಾಕಾಗ್ತಾ ಇಲ್ಲ. ನಮ್ಮ ಇಡೀ ಚಿಕ್ಕಮಗಳೂರಿಗೆ ಹೆಚ್ಚು ಕಡಿಮೆ ಒಂದು 6 ಅವರು ಡಿಸ್ಟ್ರಿಬ್ಯೂಟರ್ ಇದ್ದಾರೆ. ದಿವಸಕ್ಕೆ ಒಂದು 400 ಸಿಲಿಂಡರ್ ಬೇಕಾಗ್ಬೋದು, ಕಮರ್ಷಿಯಲ್ ಸಿಲಿಂಡರ್ ಎಲ್ಲರಿಗೂ ಕೊಡಬೇಕಂತ ಹೇಳಿದರೆ ಅದು ಅವರಿಗೆ ಸಪ್ಲೈ ಮಾಡಲಿಕ್ಕೆ ಆಗ್ತಾ ಇಲ್ಲ. ಅವರು ಹೇಳ್ತಾ ಇದ್ದಾರೆ, ನಾವು ಇವತ್ತು ಲಾರಿ ತಗೊಂಡೋಗಿ ನಿಲ್ಲಿಸ್ಕೊಂಡ್ರೆ ಒಂದು 100 ಲಾರಿಯಲ್ಲಿ 1 ಲಾರಿನ ಒಳಗಡೆ ಫಿಲ್ಲಿಂಗಿಗೆ ಕಳಿಸ್ತಾ ಇದ್ದಾರೆ. ನಮಗದು ಸಾಧ್ಯ ಆಗ್ತಾ ಇಲ್ಲ, ನಿಮಗೂ ಸಪ್ಲೈ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ನಮ್ಗೆ 2 ದಿವಸದಿಂದ ಹಿಂದೆನೇ ಹೇಳಿದ್ರು ಅವರು. ನಾವು ಅದಕ್ಕೆ ತಕ್ಕಂತೆ ತಯಾರಿ ಮಾಡ್ಕೊಂಡಿದ್ವಿ. ಅದೇ ಮೆನು ಕಟ್ ಮಾಡಿ ಸ್ವಲ್ಪ ನಾವು ವ್ಯವಸ್ಥೆ ಮಾಡ್ಕೊತಾ ಇದ್ದೀವಿ. ಇನ್ನು ಮುಂದೆ ಎಲ್ಲಿವರೆಗೆ ಆಗುತ್ತೋ ಗೊತ್ತಿಲ್ಲ, ದೇವರಿದ್ದಾರೆ. ಅವ್ರ ಕೈಯಲ್ಲೂ ಅದು ಇಲ್ಲಲ್ಲ ಸರ್, ಅವರು ಏನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಪಾಪ ಅವರು ತುಂಬ ಒದ್ದಾಡ್ತಾ ಇದ್ದಾರೆ. ಅವ್ರು ನಮಗೆ ಬಂದರೆ ನಿಮ್ಗೆ ಖಂಡಿತ ನಾವು ಕೊಡ್ತಾ ಇದ್ದೀವಿ. ನಾವು ನಿಮ್ಮ ನಮಗೆ ಗ್ರಾಹಕರು ನೀವೇ, ನಾವು ನಿಮ್ಗೆ ಕೊಡಲೇಬೇಕು. ಆದರೆ ನಮಗೆ ಕಮರ್ಷಿಯಲ್ ಸಿಲಿಂಡರ್ ಅವ್ರು ಕೊಡ್ತಾ ಇಲ್ಲದೆ ಆಗಿರೋದ್ರಿಂದ ನಾವು ಇದನ್ನೀಗ ಈ ಥರ ಮಾಡಲೇಬೇಕಾಗಿದೆ, ಅನಿವಾರ್ಯವಾಗಿದೆ ನಮಗೂ ಸಹ ಅಂತೇಳಿ ಹೇಳಿದ್ದಾರೆ ಸರ್. ಅದು ಡಿಪೆಂಡಿಂಗ್ ಅಪಾನ್ ಇದು ಯೂಸೇಜ್ ಸರ್. ನಮಗೆ ದಿವಸಕ್ಕೆ ಒಂದು 3 ಸಿಲಿಂಡರ್ ಬೇಕಾಗತ್ತೆ ಸರ್. ಆದರೆ ಅಷ್ಟು ಈಗ ಸಪ್ಲೈ ಸರಿಯಾಗಿ ಸಿಗ್ತಾ ಇಲ್ಲ. ನಾವು ಮೊದಲೆಲ್ಲ ಸೌದೆ ಒಲೆಯಲ್ಲಿ ಇಟ್ಕೊಂಡಿದ್ವಿ. ಈಗ ಏನು ಮಾಡಲಿಕ್ಕೂ ಆಗಲ್ಲ. ಇನ್ನು ಅದನ್ನೆಲ್ಲ ಅಪ್ಡೇಟ್ ಮಾಡಿ ಈಗ ಈ ಥರ ಮಾಡ್ಕೊಂಡ್ವಿ. ಈಗ ಈ ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಭೀತಿ ಇದ್ದದ್ರಿಂದ ಈ ಥರ ಆಗಿರೋದು ಬಿಟ್ಟರೆ ಇಷ್ಟು ದಿವಸದವರೆಗೂ ನಮ್ಗೆ ಅದ್ರ ಬಗ್ಗೆ ಸಮಸ್ಯೆನೇ ಕಾಣಿಸ್ಲಿಲ್ಲ. ಇತ್ತೀಚೆಗೆ ಈಗ ಆಗಿದೆ. ಇನ್ನೇನೋ ನೋಡಬೇಕು, ದೇವ್ರು ಹೇಗೆ ನಡೆಸ್ತಾರೋ ಆ ಥರ ನಾವು ಮುಂದುವರಿಬೇಕಾಗಿದೆ. ಮನವಿ ಸಲ್ಲಿಸುವ ಸಂದರ್ಭದಲ್ಲಿ ಬಾಲಕೃಷ್ಣ, ರಾಜಣ್ಣ, ಸುರೇಶ್, ನಟರಾಜು ಉಪಸ್ಥಿತರಿದ್ದರು.